ಮದುವೆ ಬಳಿಕ ಒಟ್ಟಿಗೆ ಕಾಣಿಸಿಕೊಂಡ್ರು ರಶ್ಮಿಕಾ ಮತ್ತು ವಿಜಯ್. ಫ್ಯಾನ್ಸ್ ಕಂಡು ವಿರೋಶ್ ಹೇಳಿದ್ದೇನು. ವಿಜಯ್ ದೇವರಕೊಂಡ ಮತ್ತೆ ರಶ್ಮಿಕಾ ಮಂದಣ್ಣ ಅವರು ರಾಜಸ್ಥಾನದ ಉದಯಪುರದಲ್ಲಿ ಐಷಾರಾಮಿ ರೆಸಾರ್ಟ್ ನಲ್ಲಿ ಅದ್ಧೂರಿಯಾಗಿ ವಿವಾಹ ಆದ್ರು. ರಶ್ಮಿಕಾ ಹಾಗೂ ವಿಜಯ್ ಅವರ ಮದುವೆ ಮುಗಿದಿದೆ ಅಂತ ಹೇಳಿದ್ರೆ ಆರತಕ್ಷತೆ ಕಾರ್ಯಕ್ರಮ ಮಾರ್ಚ್ 4ನೇ ತಾರೀಕು ನಡೀತಾ ಇದೆ. ಈ ಮಧ್ಯೆ ಇದೀಗ ಮೊದಲ ಬಾರಿಗೆ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಮದುವೆ ಬಳಿಕ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಜೋಡಿಯನ್ನ ಮೊದಲ ಬಾರಿಗೆ ನೋಡಿದಂತಹ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಜೊತೆಗೆ ರಶ್ಮಿಕಾ ವಿಜಯ್ ಕೂಡ ಅಭಿಮಾನಿಗಳನ್ನ ಕಂಡು ತುಂಬಾನೇ ಸಂತೋಷ ಪಟ್ಟರು. ಬಳಿಕ ಅಭಿಮಾನಿಗಳತ್ತ ಕೈಬೀಸಿ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಹೇಳಿದ್ದಾರೆ. ಇಷ್ಟು ದಿನಗಳವರೆಗೆ ವಿಜಯ್ ರಶ್ಮಿಕಾ ಇಬ್ಬರು ಕೂಡ ಪ್ರೀತಿಯಲ್ಲಿದ್ದಾರೆ ಅನ್ನುವಂತ ಗಾಸಿಪ್ಗಳು ಹರಿದಾಡ್ತಾನೆ ಇತ್ತು. ಈ ಮಧ್ಯೆ ಈ ಜೋಡಿ ಕೂಡ ಕ್ಯಾಮೆರಾ ಕಣ್ಣಿನಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇತ್ತು. ಇದಾದ ಬಳಿಕ ಇದೀಗ ಈ ಜೋಡಿ ಅದ್ಧೂರಿಯಾಗಿ ವಿವಾಹವನ್ನ ಮಾಡಿಕೊಂಡ ಬಳಿಕ ಇಬ್ಬರು ಕೂಡ ಒಟ್ಟಿಗೆ ಕೈ ಹಿಡಿದುಕೊಂಡು ಕ್ಯಾಮೆರಾ ಮುಂದೆ ಬಂದಿದ್ದಾರೆ. ರಶ್ಮಿಕಾ ವಿಜಯ್ ಮದುವೆ ಸಮಾರಂಭ ಅದ್ಧೂರಿಯಾಗಿ ನಡೆದಿದೆ. ಆದರೆ ಆರತಕ್ಷತೆ ಕಾರ್ಯಕ್ರಮ ಮಾತ್ರ 4ನೇ ತಾರೀಕಿಗೆ ಇರುವಂತದ್ದು. ಹೀಗಾಗಿ ಕಾರ್ಯಕ್ರಮಕ್ಕೆ ಹಲವಾರು ಜನ ಗಣ್ಯರನ್ನ, ಅದರಲ್ಲೂ ರಾಜಕೀಯ ಗಣ್ಯರು, ಸಿನಿಮಾ ಸೆಲೆಬ್ರಿಟಿಗಳು, ಖುದ್ದು ರಶ್ಮಿಕಾ ಮತ್ತೆ ವಿಜಯ್ ಜೋಡಿಯೇ ಇವರೆಲ್ಲರನ್ನ ಆಹ್ವಾನ ಮಾಡಿದ್ದಾರೆ. ಹೀಗಾಗಿ ಇದೀಗ ವಿಜಯ್ ದೇವರಕೊಂಡ ರಶ್ಮಿಕಾ ಒಟ್ಟಿಗೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ್ರು. ಗೀತ ಗೋವಿಂದಂ ಚಿತ್ರದ ಬಳಿಕ ನಟ ವಿಜಯ್ ದೇವರಕೊಂಡ ರಶ್ಮಿಕಾ ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ ಅನ್ನುವಂತ ವದಂತಿ ಶುರುವಾಗಿತ್ತು. ಅಷ್ಟೇ ಅಲ್ಲದೆ ಆದಷ್ಟು ಬೇಗನೆ ಇಬ್ಬರು ಕೂಡ ಮದುವೆ ಆಗ್ತಾರೆ ಅನ್ನುವಂತ ಸುದ್ದಿ ಕೂಡ ಓಡಾಡ್ತಾ ಇತ್ತು. ಇದೀಗ ಕೊನೆಗೂ ಕೂಡ ಈ ಸುದ್ದಿ ನಿಜವಾಗಿ ರಶ್ಮಿಕಾ ಮತ್ತು ವಿಜಯ್ ಇಬ್ಬರು ಕೂಡ ಸತಿಪತಿಗಳಾಗಿದ್ದಾರೆ. ತಮ್ಮ ಮದುವೆಯ ಫೋಟೋಗಳನ್ನ ಹಂಚಿಕೊಂಡಿರುವಂತಹ ರಶ್ಮಿಕಾ ಹಾಗೂ ವಿಜಯ್ ಜೋಡಿ ಕೆಲವೊಂದು ಮನಮುಟ್ಟುವಂತಹ ಸಾಲುಗಳನ್ನ ತಮ್ಮ ಸಂಗಾತಿಗಳಿಗಾಗಿ ಬರೆದುಕೊಂಡಿದ್ದಾರೆ. ಹಾಗೆ ವಿಜಯ್ ದೇವರಕೊಂಡ ಹಂಚಿಕೊಂಡಂತಹ ಫೋಟೋದಲ್ಲಿ ತಾಳಿ ಕಟ್ಟುವ ವೇಳೆ ರಶ್ಮಿಕಾ ಭಾವುಕರಾಗಿರೋದನ್ನ ಗಮನಿಸಬಹುದು. ಖುಷಿಯಲ್ಲಿ ರಶ್ಮಿಕಾ ಕಣ್ಣಲ್ಲಿ ಆನಂದ ಬಾಷ್ಪ ಕೂಡ ಹೊರಗಡೆ ಬಂದಿದೆ. ಜೊತೆಗೆ ಹಂಚಿಕೊಂಡಂತಹ ಫೋಟೋದಲ್ಲಿ ರಶ್ಮಿಕಾ ಹಾಗೂ ವಿಜಯ್ ಬಹಳನೇ ಸುಂದರವಾಗಿ ಕಾಣ್ತಾ ಇದ್ದಾರೆ. ಅಲ್ಲದೆ ಕೇಸರಿ ಬಣ್ಣದ ಸೀರೆಯನ್ನ ಉಟ್ಟು ಆಭರಣಗಳನ್ನ ತೊಟ್ಟು ರಾಣಿಯಂತೆ ರಶ್ಮಿಕಾ ಸಿಂಗಾರಗೊಂಡಿದ್ದಾರೆ. ವಿಜಯ್ ದೇವರಕೊಂಡ ಕೂಡ ತಮ್ಮ ವಿಭಿನ್ನ ಶೈಲಿಯಲ್ಲಿ ರಾಜನಂತೆ ಕಂಗೊಳಿಸಿದ್ದಾರೆ. ಇದೀಗ ಚಿತ್ರರಂಗದಲ್ಲೇ ಹಾಟ್ ಫೇವರೇಟ್ ಜೋಡಿ ಅಂತಲೂ ಕೂಡ ಹೇಳಬಹುದು. ಜೋಡಿ ನೋಡಿದ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ NCIB ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ NCIB ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವಾರು ಮಾಹಿತಿಗಳನ್ನ ಪಡೆದುಕೊಳ್ಳಿ.